ಇದರ ನಡುವೆ ಡಾಕ್ಟರ್ ಕಂಬಳದ ವಿಚಾರ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದ್ರೆ ಬೇಡ ಅನ್ನುವಂಥದ್ದು ಸಂಘಟನೆಗಳು ಕೂಡ ಹೇಳ್ತಾರೆ. ಎಲ್ಲರ ಅಭಿಪ್ರಾಯಗಳು ಬಂದಿದೆ. ಬಟ್ ಕಂಬಳ ಕೂಡ ನಮ್ಮ ರಾಜ್ಯದ್ದೇ ಒಂದು ಸಾಂಸ್ಕೃತಿಕ ಕ್ರೀಡೆ. ಸೊ ಅದು ಒಂದು ಪ್ರದೇಶದಲ್ಲಿ ಇರೋದನ್ನ ಇಡೀ ರಾಜ್ಯದಲ್ಲೂ ಕೂಡ ಅದು ಪ್ರಚಾರ ಆದರೆ ತಪ್ಪೇನಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅಲ್ಲ, ಈಗ ಮಾಡಲೇಬೇಕು ತೀರ್ಮಾನ ಆಗಿದೆ. ಕಂಬಳ ಮಾಡಲೇಬೇಕು ಅಂತ ಏನು ತೀರ್ಮಾನ ಆಗಿಲ್ಲ. ಬಟ್ ಅದನ್ನ ಸೇರಿಸಬೇಕಾ ಬೇಡವಾ ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ನಿರ್ದೇಶನ ಕೊಡ್ತಾರೆ. ಒಂದು 20 ಎಕರೆ ಜಾಗದಲ್ಲಿ 100 ಮರಗಳಿದಾವೆ, ಅದು ಕಡಿತಾ ಇದ್ದಾರೆ, ಕೆರೆ ಮುಚ್ಚಿಸ್ತಾ ಇದ್ದಾರೆ. ಇಷ್ಟೆಲ್ಲ 2 ದಿನಕ್ಕೆ ಬೇಕಾಗಿತ್ತು. ನನಗೆ ಗೊತ್ತಿರೋ 100 ಮರಗಳನ್ನ ಕಟ್ ಮಾಡಿಲ್ಲ, ಅಷ್ಟೊಂದೆಲ್ಲ ಮರಗಳು ಕಟ್ ಮಾಡಿಲ್ಲ, ಕ್ಲಿಯರ್ ಮಾಡಿದ್ದಾರೆ ಅಷ್ಟೇ. ಕಟ್ ಮಾಡೋ ಅಷ್ಟೊಂದು ಮರಗಳನ್ನ ನಾವು ಕಟ್ ಮಾಡೋದಿಲ್ಲ. ಸೊ ಹಾಗಾಗಿ ಪರಿಸರಕ್ಕೂ ಹಾನಿ ಆಗದಿರಂಗೆ ಕಂಬಳನ ನಡೆಸಬೇಕು ಅಂತ ಏನಾದ್ರು ಸೂಚನೆ ಬಂದ್ರೆ ಪರಿಸರಕ್ಕೆ ಹಾನಿ ಆಗದಿರಂಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇನ್ನು ಮುಖ್ಯಮಂತ್ರಿಗಳು ಇನ್ನು ಪೂರ್ತಿ ಆತಂಕ ಏನಂತಂದ್ರೆ ಈ ವರ್ಷ ಮಾತ್ರ ಇಡೀ ದಸರಾಗೆ ಅದನ್ನು ಸೇರ್ಪಡೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆತಂಕ ಇದೆ. ಪ್ರತಿ ದಸರಾದಲ್ಲೂ ಏನಾದರೂ ಒಂದು ವಿಶೇಷವಾಗಿ ಮಾಡ್ತೀವಿ. ಈ ಸರಿ ಕಂಬಳನು ನಮ್ಮ ಮೈಸೂರು ಜನ ನೋಡ್ಲಿ ಅಂತೇಳಿ ಈ ವರ್ಷಕ್ಕೆ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬರೀ ರಾಜಕಾರಣ ಮಾತಾಡೋಕ್ಕೆ ಸಂಘ ಸಂಸ್ಥೆಗಳು ಕೂಡ ವಿರೋಧ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಇದ್ದಾರೆ, ಎಲ್ರಿಗೂ ಅವ್ರದ್ದಾದಂಥ ಅಭಿಪ್ರಾಯಗಳಿರುತ್ತೆ. ಬಟ್ ಎಲ್ಲರ ಅಭಿಪ್ರಾಯಗಳನ್ನು ನಾವು ಗೌರವಿಸ್ತೀವಿ. ಬಟ್ ಹಾಗಂತ ಅದನ್ನೇ ಫಾಲೋ ಮಾಡಬೇಕು ಅಂತೇನಿಲ್ಲ. ಸರ್ಕಾರಕ್ಕೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡ್ತೀವಿ. ಮೆಟ್ಲತ್ಕೊಂಡು ಬರುವಂತ ಭಕ್ತಾದಿಗಳಿಗೆ ಪರ್ಮನೆಂಟ್ ಶೌಚಾಲಯ ಇಲ್ಲ ಅನ್ನೋದು ಕೂಡ ಆರೋಪ ಇದೆ. ಪರ್ಮನೆಂಟ್ ಶೌಚಾಲಯ ಎಲ್ಲಾದ್ರೂ ನೋಡು ಖಂಡಿತ ಮಾಡಿಸೋಣ. ಬಟ್ ಈಗ ಸದ್ಯಕ್ಕೆ ಈ ಆಷಾಢ ಶುಕ್ರವಾರ ಪೂಜೆಗೆ ಸಂಬಂಧಪಟ್ಟಂಗೆ ನಾವು 3 ಕಡೆ ಹೋಲ್ಡಿಂಗ್ಸ್ ಮಾಡಿದ್ದೀವಿ. ಅಲ್ಲೆಲ್ಲ ಶೌಚಾಲಯಗಳಿರುತ್ತೆ, ಅಲ್ಲೆಲ್ಲ ನೀರುಗಳನ್ನು ಕೊಡುವಂಥ ವ್ಯವಸ್ಥೆ ಇರುತ್ತೆ, ಮತ್ತು ಎಲ್ಲ ಭಕ್ತಾದಿಗಳಿಗೂ ಬಾದಾಮಿ ಹಾಲು ಮತ್ತು ಬಿಸ್ಕೆಟ್ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಸೊ ಅದನ್ನೆಲ್ಲ ನಡ್ಕೊಂಡು ಬರೋಗೂ ಕೂಡ ಕೊಡ್ತೇವೆ. ಈಗ ಎಲ್ಲನೂ ಕೂಡ ಸಮರ್ಪಕವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿದ ನಾವು ಪೂರ್ವ ಸಭೆಯಲ್ಲಿ ಏನೇನು ತೀರ್ಮಾನಗಳನ್ನು ತಗೊಂಡಿದ್ವಿ ಅದರಂತೆ ಎಲ್ಲ ಸಿದ್ಧತೆಗಳು ಆಗಿದೆ. ಇಂಥದ್ದೇನಿಲ್ಲ, ಒಂದು ಸ್ವಲ್ಪ ಅನ್ನಷ್ಟು ಕ್ಲೀನಿಂಗ್ ಆಗಬೇಕು. ಸೊ ಕ್ಲೀನಿಂಗ್ ಮಾಡಿ ಅಂತ ಹೇಳಿ. ಇದರ ನಡುವೆ ಡಾಕ್ಟರ್ ಕಂಬಳದ ವಿಚಾರ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದ್ರೆ ಬೇಡ ಅನ್ನುವಂಥದ್ದು ಸಂಘಟನೆಗಳು ಕೂಡ ಹೇಳ್ತಾರೆ. ಎಲ್ಲರ ಅಭಿಪ್ರಾಯಗಳು ಬಂದಿದೆ. ಬಟ್ ಕಂಬಳ ಕೂಡ ನಮ್ಮ ರಾಜ್ಯದ್ದೇ ಒಂದು ಸಾಂಸ್ಕೃತಿಕ ಕ್ರೀಡೆ. ಸೊ ಅದು ಒಂದು ಪ್ರದೇಶದಲ್ಲಿ ಇರೋದನ್ನ ಇಡೀ ರಾಜ್ಯದಲ್ಲೂ ಕೂಡ ಅದು ಪ್ರಚಾರ ಆದರೆ ತಪ್ಪೇನಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅಲ್ಲ, ಈಗ ಮಾಡಲೇಬೇಕು ತೀರ್ಮಾನ ಆಗಿದೆ. ಕಂಬಳ ಮಾಡಲೇಬೇಕು ಅಂತ ಏನು ತೀರ್ಮಾನ ಆಗಿಲ್ಲ. ಬಟ್ ಅದನ್ನ ಸೇರಿಸಬೇಕಾ ಬೇಡವಾ ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ನಿರ್ದೇಶನ ಕೊಡ್ತಾರೆ. ಒಂದು 20 ಎಕರೆ ಜಾಗದಲ್ಲಿ 100 ಮರಗಳಿದಾವೆ, ಅದು ಕಡಿತಾ ಇದ್ದಾರೆ, ಕೆರೆ ಮುಚ್ಚಿಸ್ತಾ ಇದ್ದಾರೆ. ಇಷ್ಟೆಲ್ಲ 2 ದಿನಕ್ಕೆ ಬೇಕಾಗಿತ್ತು. ನನಗೆ ಗೊತ್ತಿರೋ 100 ಮರಗಳನ್ನ ಕಟ್ ಮಾಡಿಲ್ಲ, ಅಷ್ಟೊಂದೆಲ್ಲ ಮರಗಳು ಕಟ್ ಮಾಡಿಲ್ಲ, ಕ್ಲಿಯರ್ ಮಾಡಿದ್ದಾರೆ ಅಷ್ಟೇ. ಕಟ್ ಮಾಡೋ ಅಷ್ಟೊಂದು ಮರಗಳನ್ನ ನಾವು ಕಟ್ ಮಾಡೋದಿಲ್ಲ. ಸೊ ಹಾಗಾಗಿ ಪರಿಸರಕ್ಕೂ ಹಾನಿ ಆಗದಿರಂಗೆ ಕಂಬಳನ ನಡೆಸಬೇಕು ಅಂತ ಏನಾದ್ರು ಸೂಚನೆ ಬಂದ್ರೆ ಪರಿಸರಕ್ಕೆ ಹಾನಿ ಆಗದಿರಂಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇನ್ನು ಮುಖ್ಯಮಂತ್ರಿಗಳು ಇನ್ನು ಪೂರ್ತಿ ಕೆಲವರ ಆತಂಕ ಏನಂತಂದ್ರೆ ಈ ವರ್ಷ ಮಾತ್ರ ಇಡೀ ದಸರಾಗೆ ಅದನ್ನು ಸೇರ್ಪಡೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆತಂಕ ಇದೆ. ಪ್ರತಿ ದಸರಾದಲ್ಲೂ ಏನಾದರೂ ಒಂದು ವಿಶೇಷವಾಗಿ ಮಾಡ್ತೀವಿ. ಈ ಸರಿ ಕಂಬಳನು ನಮ್ಮ ಮೈಸೂರು ಜನ ನೋಡ್ಲಿ ಅಂತೇಳಿ ಈ ವರ್ಷಕ್ಕೆ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬರೀ ರಾಜಕಾರಣ ಮಾತಾಡೋಕ್ಕೆ ಸಂಘ ಸಂಸ್ಥೆಗಳು ಕೂಡ ವಿರೋಧ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಇದ್ದಾರೆ, ಎಲ್ರಿಗೂ ಅವ್ರದ್ದಾದಂಥ ಅಭಿಪ್ರಾಯಗಳಿರುತ್ತೆ. ಬಟ್ ಎಲ್ಲರ ಅಭಿಪ್ರಾಯಗಳನ್ನು ನಾವು ಗೌರವಿಸ್ತೀವಿ. ಬಟ್ ಹಾಗಂತ ಅದನ್ನೇ ಫಾಲೋ ಮಾಡಬೇಕು ಅಂತೇನಿಲ್ಲ. ಸರ್ಕಾರಕ್ಕೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡ್ತೀವಿ. ಮೆಟ್ಲತ್ಕೊಂಡು ಬರುವಂತ ಭಕ್ತಾದಿಗಳಿಗೆ ಪರ್ಮನೆಂಟ್ ಶೌಚಾಲಯ ಇಲ್ಲ ಅನ್ನೋದು ಕೂಡ ಆರೋಪ ಇದೆ. ಪರ್ಮನೆಂಟ್ ಶೌಚಾಲಯ ಎಲ್ಲಾದ್ರೂ ನೋಡು ಖಂಡಿತ ಮಾಡಿಸೋಣ. ಬಟ್ ಈಗ ಸದ್ಯಕ್ಕೆ ಈ ಆಷಾಢ ಶುಕ್ರವಾರ ಪೂಜೆಗೆ ಸಂಬಂಧಪಟ್ಟಂಗೆ ನಾವು 3 ಕಡೆ ಹೋಲ್ಡಿಂಗ್ಸ್ ಮಾಡಿದ್ದೀವಿ. ಅಲ್ಲೆಲ್ಲ ಶೌಚಾಲಯಗಳಿರುತ್ತೆ, ಅಲ್ಲೆಲ್ಲ ನೀರುಗಳನ್ನು ಕೊಡುವಂಥ ವ್ಯವಸ್ಥೆ ಇರುತ್ತೆ, ಮತ್ತು ಎಲ್ಲ ಭಕ್ತಾದಿಗಳಿಗೂ ಬಾದಾಮಿ ಹಾಲು ಮತ್ತು ಬಿಸ್ಕೆಟ್ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಸೊ ಅದನ್ನೆಲ್ಲ ನಡ್ಕೊಂಡು ಬರೋಗೂ ಕೂಡ ಕೊಡ್ತೇವೆ. ಈಗ ಎಲ್ಲನೂ ಕೂಡ ಸಮರ್ಪಕವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿದ ನಾವು ಪೂರ್ವ ಸಭೆಯಲ್ಲಿ ಏನೇನು ತೀರ್ಮಾನಗಳನ್ನು ತಗೊಂಡಿದ್ವಿ ಅದರಂತೆ ಎಲ್ಲ ಸಿದ್ಧತೆಗಳು ಆಗಿದೆ. ಇಂಥದ್ದೇನಿಲ್ಲ, ಒಂದು ಸ್ವಲ್ಪ ಅನ್ನಷ್ಟು ಕ್ಲೀನಿಂಗ್ ಆಗಬೇಕು. ಸೊ ಕ್ಲೀನಿಂಗ್ ಮಾಡಿ ಅಂತ ಹೇಳಿ.